ಧರಣಿ ನಿರತ ಅನ್ನದಾತರನ್ನ ಅವಮಾನಿಸುವಂತ ಕೆಲಸ ಸದ್ಯ ಶಾಸಕರಿಂದ ಆಗಿದೆ. ವಿಜಯಪುರದಲ್ಲಿ ಕಬ್ಬಿನ ಕದನ ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಶಾಸಕ ಈ ರೀತಿ ಬೆದರಿಕೆ ಹಾಕೋದಕ್ಕೆ ಮುಂದಾದ್ರ. ಹಾಗಾದ್ರೆ ಯಾರ್ ರೈತರಲ್ಲ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಧರಣಿ ನಿರತ ರೈತರ ಮೇಲೆ ಇಂಡಿ ಕಾಂಗ್ರೆಸ್ ಶಾಸಕ ದರ್ಪ ಪ್ರದರ್ಶಿಸಿದ್ದಾರೆ. ಕಾಂಗ್ರೆಸ್ ಶಾಸಕ ಯಶವಂತ ರಾಯಗೌಡ ಪಾಟೀಲ್ರ ದೌಲತ್ತಿಗೆ ಹಿಡಿದ ಕೈಗನ್ನಡಿಯಾಗಿ ಅವರ ಸ್ಟೇಟ್ಮೆಂಟ್ ಇದೀಗ ವರದಿ ಆಗ್ತಾ ಇದೆ. ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎದುರು ರೈತರು ಧರಣಿ ಮಾಡ್ತಾ ಇದ್ರು. ಆ ಧರಣಿ ನಿರತರನ್ನ ಹೇಗೆ ಎಬ್ಬಿಸಬೇಕನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಶಾಸಕ ಮಾತನಾಡಿದ್ದಾರೆ. ಇಂಡಿಯಾ ಮರಗೂರು ಗ್ರಾಮದ ಬಳಿಯ ಕಾರ್ಖಾನೆ ಎದುರು ರೈತರು ಧರಣಿ ನಿರತರಾಗಿದ್ರು. ಈ ಹೋರಾಟದ ನಡುವೆ ಶಾಸಕ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಎಷ್ಟು ದೌಲತ್ತಲ್ಲಿ ಅವ್ರು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಯಾರು ರೈತರಲ್ಲ ಅನ್ನೋದು ನನಗೆ ಗೊತ್ತಿದೆ, ಜೊತೆಗೆ ಧರಣಿ ನಿರತರನ್ನ ಹೆಂಗ್ ಹೆಬ್ಬಿಸ್ಬೇಕು ಅನ್ನೋದು ನಂಗೆ ಗೊತ್ತಿದೆ ಅಂತ ಹೇಳಿ ಶಾಸಕ ಮಾತನಾಡೋ ಮೂಲಕ ಅವರ ದೌಲತ್ತಿನ ಪ್ರದರ್ಶನ, ಅವರ ಅಹಂಕಾರದ ಪ್ರದರ್ಶನವನ್ನ ಮಾಡಿರೋದು. ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳಿ ರೈತರು ಸರ್ಕಾರವನ್ನ ಅಂಗಲಾಚಿದ್ರು. ಬಟ್ ಅದಾದ ಬಳಿಕ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಅವ್ರಿಗೆ ಧಮಕಿ ಹಾಕುವಂತ ಕೆಲಸ ಇದೀಗ ಶಾಸಕರಿಂದಾನೇ ಆಗಿರೋದು. ನಾವು ಗಮನಿಸಬೇಕು, ಇದೇ ಶಾಸಕರು ಎಲೆಕ್ಷನ್ ಟೈಮಲ್ಲಿ ಹೆಂಗಿರ್ತಾರೆ ಅಂತ. ಓಟ್ಗೋಸ್ಕರ ಮನೆ ಬಾಗ್ಲಿಗೆ ಬಂದು ಅಕ್ಕ ಅಣ್ಣ ಅಂತೆಲ್ಲ ಕೈಕಾಲು ಹಿಡಿಯೋರು ಅದಾದ ಬಳಿಕ ಯಾರು ರೈತರಲ್ಲ ನನಗೆ ಗೊತ್ತಿದೆ ಅಂತ ಮಾತನಾಡ್ತಾರೆ. ನೀವು ಧರಣಿ ಮಾಡ್ತಿದ್ದೀರಾ ಅಂದರೆ ನಿಮ್ಮನ್ನು ಹೆಂಗೆ ಎಬ್ಬಿಸ್ಬೇಕು ಅನ್ನೋದು ನಂಗೆ ಗೊತ್ತಿದೆ ಅಂತ ಹೇಳಿ ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಏನಾಗ್ತಿದೆ? ಹಾಗಾದರೆ ರೈತರಲ್ಲ ಅನ್ನೋದು ನಂಗೆ ಗೊತ್ತಿದೆ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಬೇಸಿಸ್ ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ? ಏನು ಮಾನದಂಡ ಇಟ್ಕೊಂಡಿದ್ದಾರೆ ಇವರು? ಯಾರ ರೈತರು ಯಾರಿಲ್ಲ ಅಂತ ಗೊತ್ತದ ಮಾಡ್ಲಾರ್ದ ಇಲ್ಲಿ ಓದಿ ತಿಳ್ಕೊಂಡಿನಿ. ನಾವ್ ಮಾತಾಡ್ದ ಅಂದ್ರೆ ಅದು ಜೀವ ಕೊಟ್ಟು ಮಾಡುವ ಮನುಷ್ಯ ಇದೀನಿ. ನೀವು ತಿಳ್ಕೊಂಡಿರ್ಬೇಕು. ಹಂಗ್ಯಾರ್ರಿ ಉಸ್ತುವಾರಿ ಮಂತ್ರಿಗಳೇ ನಿಮ್ ಮುಂದೆ ಹೇಳ್ಯಾರ. ಎಲ್ಲರೂ ಕೇಳಿಸ್ಕೊಂಡು ಮತ್ತೆ ಗೌಡ ಸುಮ್ಮನೆ ಕೂರ್ಲಾಕದು. ನೀವು ನಂದಿ ಶುಗರ್ದವ್ರಿಗೆ ಹೆಂಗ್ ಚಾಲು ಮಾಡಕ್ ಪರ್ಮಿಷನ್ ಕೊಟ್ಟಿದ್ರಿ ನಾವು ಕೇಳ್ತೇವೆ. ಡಿಸಿ ಬೇರೆ ಇಲ್ಲ, ಉಸ್ತುವಾರಿ ಮಂತ್ರಿಗಳೇ ನಿಮ್ ಮುಂದೆ ಹೇಳ್ಯಾರ. ಎಲ್ಲರೂ ಕೇಳಿಸ್ಕೊಂಡು ಮತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಭಾಸ್ಕರ್ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸುನಿಲ್ ಭಾಸ್ಕರ್, ಯಾರು ರೈತರಲ್ಲ ಅಂತ ಹೇಳಿ ನನಗೆ ಗೊತ್ತಿದೆ ಅಂತ ಹೇಳಿ ಶಾಸಕರು ಮಾತನಾಡಿರೋದು ಏನ್ ಸ್ಟೇಟ್ಮೆಂಟ್ ಇದು? ಯಾವ ಮಾನದಂಡದ ಮೇಲೆ ಇವರು ಡಿಫರೆನ್ಶಿಯೇಟ್ ಮಾಡ್ತಾರೆ? ಹಾಗಾದ್ರೆ ರೈತರು ಯಾರು, ಸಾರ್ವಜನಿಕರು ಯಾರು ಅಂತ? ಖಂಡಿತವಾಗೂ ಪ್ರಜ್ವಲ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮರಗೂರು ಬಳಿಯ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ. ಆ ಕಾರ್ಖಾನೆ ಮುಂಭಾಗದಲ್ಲಿ ಕಾರ್ಖಾನೆಯನ್ನು ಆರಂಭಿಸಬಾರ್ದು ಅಂತ ಹೇಳಿ ರೈತರು ಧರಣಿಯನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿರುವಂತಹ ಶಾಸಕರು ಆ ರೈತರೊಟ್ಟಿಗೆ ವಾಗ್ವಾದ ಕೂಡ ನಡೆಸಿರುವಂತದ್ದು. ಏನಂತಂದ್ರೆ ಇಲ್ಲಿ ಪ್ರತಿಭಟನೆ ಧರಣಿನ ಕೂತಿದ್ರಿ, ಇಲ್ಲಿ ಯಾರು ರೈತರಲ್ಲ ಅನ್ನೋವಂಥದ್ದು ನನಗೆ ಗೊತ್ತಿದೆ, ನಿಮ್ಮನ್ನು ಯಾರು ಕೂಡಿಸಿದ್ದಾರೆ ಎಂಬ ವಿಚಾರ ಕೂಡ ನನಗೆ ಗೊತ್ತಿದೆ ಎಂಬ ಮಾತನ್ನ ಕೂಡ ಅಲ್ಲಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಅವರು ಹೇಳುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತ ಸ್ಥಳೀಯ ರೈತರು ಕೂಡ ಸಿಟ್ಟಿಗೆ ಹೇಳ್ತಾರೆ. ಯಾಕೆ ನೀವು ಹಾಗೆ ಮಾತಾಡ್ತೀರಾ, ಅಂದ್ರೆ ನಮ್ಮನ್ನ ಕೊಲ್ಬೇಕಂತ ಮಾಡಿದೀರಾ ಅನ್ನೋ ಮಾತನ್ನು ಕೂಡ ರೈತರು ಹೇಳುವಂಥದ್ದು. ಅಂದ್ರೆ ನೀವು ಸಕ್ಕರೆ ಕಾರ್ಖಾನೆಯನ್ನು ಆರಂಭಿಸಿದ್ದು ಯಾಕಂದ್ರೆ ನಾವು ಪ್ರತಿ ಟನ್ಗೆ 3500 ದರ ನಿಗದಿ ಮಾಡುವವರೆಗೂ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆಯನ್ನು ಆರಂಭಿಸೋದು ಬೇಡ ಅಂತ ಹೇಳಿ ಪ್ರತಿಭಟನೆ ನಡೆಸ್ತಾ ಇದ್ರ ಮಧ್ಯೆ ನೀವು ಯಾಕೆ ಆರಂಭಿಸ್ತಾ ಇದ್ದೀರಾ ಎಂಬ ಮಾತು ಬೆಳೆದಿರುವಂತಹ ಹಿನ್ನೆಲೆಯಲ್ಲಿ ಆ ಶಾಸಕರು ಈ ರೀತಿಯಾಗಿ ಅಲ್ಲಿ ಧರಣಿ ನಿರತರಿಗೆ ಹೇಳಿರುವಂತದ್ದು. ಇದಕ್ಕೆ ರೈತರು ಇನ್ನಷ್ಟು ಆಕ್ರೋಶ ಕೂಡಗೊಂಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ನಾನು ಕೂಡ ಸಾಕಷ್ಟು ಜನರನ್ನ ಸೇರಿಸಬಲ್ಲೆ, ಸಾಕಷ್ಟು ರೈತರನ್ನ ಸೇರಿಸಬಲ್ಲೆ, ಬೇಕಾದ್ರೆ ನಾಳೆನೇ ಸೇರಿಸ್ತೀನಿ ಎಂಬ ಮಾತನ್ನು ಕೂಡ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಅವರು ಹೇಳಿರುವಂತದ್ದು. ಇದು ರೈತರ ಆಕ್ರೋಶಕ್ಕೆ ಇನ್ನಷ್ಟು ಎಡೆ ಮಾಡಿಕೊಟ್ಟಿರುವಂತದ್ದು. ಈಗಾಗಲೇ ವಿಜಯಪುರ ಜಿಲ್ಲೆಯ ಬಬಲೇಶ್ವರ, ಇಂಡಿ, ಸಿಂದಗಿ,
ತಿಕೋಟ ಭಾಗ, ಮುದ್ದೇಬಿಹಾಳ ಸೇರಿದಂತೆ ಆ ಜಿಲ್ಲೆಯಾದ್ಯಂತ ಬಹುತೇಕ ಭಾಗಗಳಲ್ಲಿ ಈಗಾಗಲೇ ರೈತರು ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಅಷ್ಟೇ ವಿಜಯಪುರ ನಗರದಲ್ಲೂ ಕೂಡ ಕಳೆದ 4-5 ದಿನಗಳಿಂದ ಟೆಂಟ್ ಅನ್ನ ಹಾಕಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೂಡ ಇಲ್ಲಿ ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ರೈತರು ಕಬ್ಬಿನ ಪ್ರತಿ ಟನ್ಗೆ 3,500 ಕೊಡಲೇಬೇಕಂತ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಕೂಡ ಸಕ್ಕರೆ ಕಾರ್ಖಾನೆ ಆರಂಭ ಮಾಡಿರೋದಕ್ಕೆ ರೈತರ ಆಕ್ರೋಶ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಈಗ ಶಾಸಕರು ಮಾತನಾಡಿರುವಂತದ್ದು ರೈತರ ಇನ್ನಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಪ್ರಜ್ವಲ. ರೈಟ್ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ರೈತರ ಮೇಲೆ ರೋಷಾವೇಶವನ್ನ ಶಾಸಕರು ತೋರಿರೋದು. ಈ ಮದುವೆ ಆದ ಹೆಣ್ಣು ಮಕ್ಕಳಿಗೆ ತಾಳಿ ಕಾಲುಂಗ್ರ ಅಂತಿರುತ್ತೆ. ರೈತರಿಗೆ ಹಂಗೇನಾದ್ರೂ ಸಿಂಬಲ್ ಕೊಡ್ತಾರಾ ಇವರು ಗುರುತಿಸೋದಕ್ಕೆ, ರೈತರು ಇವರು ರೈತರು ಅಲ್ಲ ಅನ್ನೋದಕ್ಕೆ? ಇದ್ರ ಬಗ್ಗೆ ಶಾಸಕರೇ ಮುಂದಿನ ದಿನಗಳಲ್ಲಿ ಉತ್ತರವನ್ನ ಕೊಡಬೇಕಾಗುತ್ತೆ. ತಕ್ಕ ಬೆಲೆಯನ್ನ ಕೂಡ ತೆರಬೇಕಾದಂತ ಪರಿಸ್ಥಿತಿ ಆಲ್ರೆಡಿ ನಿರ್ಮಾಣ ಆಗಿದೆ.